ಹಾಯ್ ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಹೇಮಾ ಕುಮಾರ್. ಇವತ್ತೇನಂದರೆ ನಾನು ಒಂದು ವಿಡಿಯೋ ಮಾಡೋಕ್ಕಂತ ಹೋಗ್ತಿದ್ದೀನಿ. ಎಲ್ಲರೂ ತುಂಬ ಕೇಳ್ತಿದ್ರು ಗೆಟ್ ರೆಡಿ ವಿತ್ ಮೀ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಅಕ್ಕ ಅಂತ ತುಂಬ ಜನ ಕೇಳ್ತಿದ್ರು. ಸೊ ನಾನಿವತ್ತು ವಿಡಿಯೋ ಮಾಡೋಕ್ಕೆ ಅಂತ ಹೋಗ್ತಿದ್ದೀನಿ. ಇವತ್ತು ನೀವು ನೋಡ್ಬೋದು ಏನಂದರೆ ನಾನು ಸಾರಿ ವೇರ್ ಮಾಡೋಕ್ಕಂತ ಹೋಗ್ತಿದ್ದೀನಿ. ಸಾರಿ ಜೊತೆಲಿ ಯಾವ ಥರ ರೆಡಿ ಆಗ್ತೀನಿ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಿದ್ದೀನಿ. ನೀವು ನೋಡ್ಬೋದು ನಾನು ಹೇರ್ ಸ್ಟೈಲ್ ನೋಡಿ, ಈಗ ಸಾರಿ ಹಾಕ್ಕೊಂಡಿದ್ದೀನಿ. ನಾನಿವತ್ತು ಬ್ಲೂ ಕಲರ್ ಸಾರಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹೇರ್ ಸ್ಟೈಲ್ ಯಾವ ಥರ ಮಾಡ್ತಾಯಿದ್ದೀನಿ ಆ್ಯಂಡ್ ಫೇಸ್ಗೆ ಏನೇನೆಲ್ಲ ರೆಡಿ ಆಗ್ತೀನಿ, ಏನೇನು ಹಾಕ್ಕೊತೀನಿ ನಾನು ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡಕ್ಕಂತ ಹೋಗ್ತಾಯಿದ್ದೀನಿ. ನೀವು ನೋಡ್ಬೋದು. ಮೊದಲಿಗೆ ನಾನು ಮಾಡ್ಕೊತಾ ಇದ್ದೀನಿ ಹೇರ್ ಸ್ಟೈಲ್. ಫೇಸ್ಗಿಂತ ಫಸ್ಟು ನಾನು ಹೇರ್ ಸ್ಟೈಲ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಹೇರ್ ಸ್ಟೈಲ್ ಅಂದರೆ ನಾನೇನು ಜಾಸ್ತಿ ತುಂಬ ಹೇರ್ ಸ್ಟೈಲ್ ಅಂತ ಏನೂ ಮಾಡ್ಕೊಳ್ಳಲ್ಲ. ಜಸ್ಟ್ ಸೈಡ್ ಏನಿದೆ ಅದನ್ನು ಸ್ವಲ್ಪ ರ್ಯಾಪ್ ಮಾಡಿಕೊಂಡು ಪ್ಲಕ್ ಮಾಡ್ಕೊತೀನಿ ಅಷ್ಟೇ. ನಾನು ಹೇರ್ ಸ್ಟೈಲ್ ಮಾಡೋದು. ನಾನೇನು ಯಾವಾಗೂ ಅಷ್ಟೇ ಜಾಸ್ತಿ ಹೇರ್ ಸ್ಟೈಲ್ ಅಂತ ಏನು ತುಂಬ ಕಷ್ಟದ ಹೇರ್ ಸ್ಟೈಲ್ಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸಿಂಪಲ್ಲಾಗೆ ಪ್ಲಕ್ ಮಾಡ್ಕೊತೀನಿ. ಇಷ್ಟೇ ನಾನು ಹೇರ್ ಸ್ಟೈಲ್ ಆಗಿರುತ್ತೆ. ಯಾವಾಗೂ ಅಷ್ಟೇ ಮೋಸ್ಟ್ ಆಫ್ ಟೈಮ್ ಇದೇ ಥರ ನಾನು ಹೇರ್ ಸ್ಟೈಲ್ ಮಾಡೋದು. ಇದಾದಮೇಲೆ ನಾನು ಇದ್ಬಿಟ್ಟು ಹಿಂದೆ ಒಂದು ಚಿಕ್ಕ ಪ್ಲಕ್ಕರ್ನ ಯೂಸ್ ಮಾಡ್ತೀನಿ, ಯಾಕಂದರೆ ಮುಂದೆ ಬರ್ತಿದೆ ಕೂದಲು. ಸೊ ಅದಕ್ಕೋಸ್ಕರ ನಾನು ಹಿಂದೆ ಒಂದು ಪ್ಲಕ್ಕರ್ನ ಯೂಸ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು ಸಿಂಪಲ್ಲಾಗೆ ಒಂದು ಪ್ಲಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ನಾನು ಹೋಗ್ತಿದ್ದೀನಿ ನನ್ನ ಫೇಸ್ ರೆಡಿ ಮಾಡ್ಕೊಳೋಕ್ಕೆ. ಫೇಸ್ ಯಾವ ಥರ ಮಾಡ್ತೀನಿ, ನಾನು ಆಯ್ಲಿ ಸ್ಕಿನ್ನು. ಸೊ ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ನಾನು ಏನು ಸ್ವಲ್ಪ ಪೌಡರ್ನ ರೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ನಾನಿಲ್ಲಿ ಯಾವುದೇ ಕ್ರೀಮ್ನ ಬಳಸಲ್ಲ. ನನ್ನ ಫೇಸ್ಗೆ ಯಾವುದೇ ಕ್ರೀಮ್, ಲೋಷನ್ ಯಾವುದೂ ನಾನಿಲ್ಲಿ ಬಳಸಲ್ಲ. ನಾನು ಯಾವಾಗೂ ಅಷ್ಟೇ ನಾನು ಫೇಸ್ ವಾಶ್ ಮಾಡಿದ್ಮೇಲೆ ನಾನು ಯಾವುದೇ ಕ್ರೀಮ್, ಲೋಷನ್ ಯಾವುದೂ ಅಪ್ಲೈ ಮಾಡಲ್ಲ. ನಾನು ಇದೇ ಥರ ಜಸ್ಟ್ ಎಲ್ಲನ ಹೊರಗಡೆ ಹೋಗ್ಬೇಕಂದ್ರೆ ಮಾತ್ರ ಈ ಥರ ಪೌಡರ್ನ ಹಾಕ್ಕೊತೀನಿ. ಇಲ್ಲ ಅಂದರೆ ಮನೇಲಿದ್ದರೆ ನಾನು ಏನೂ ಹಾಕಲ್ಲ. ಜಸ್ಟ್ ನಾನೊಂದು ಸ್ಟಿಕ್ಕರ್ ಅಷ್ಟೇ ಇಟ್ಕೊಳೋದು ಮನೇಲಿದ್ದರೆ ಅಷ್ಟೇ ನಾನು ಯೂಸ್ ಮಾಡೋದು ಮನೇಲಿ. ಆ್ಯಂಡ್ ಈಗ ಹೊರಗಡೆ ಎಲ್ಲನ ಫಂಕ್ಷನ್ಸ್ಗೆ ಹೋಗ್ಬೇಕಂದ್ರೆ ಮಾತ್ರ ನಾನು ಈ ಥರ ಇನ್ನು ಲ್ಯಾಕ್ಮಿ ಪೌಡರ್ ಏನಿದೆ ಈ ಪೌಡರ್ನ ಟೆಸ್ಟ್ ಮಾಡ್ಕೊತೀನಿ. ಇದನ್ನು ಯೂಸ್ ಮಾಡೋದ್ರಿಂದ ನನಗೇನಂತ ಬೇರೆಯವರು ನನಗೆ ಗೊತ್ತಿಲ್ಲ, ಬಟ್ ನನಗೆ ಆಯಿಲ್ ಅನ್ನೋದು ನನಗೆ ಹೊರಗಡೆ ಬರಲ್ಲ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಪೌಡರ್ನ ಟೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ಇದು ನನ್ನ ಸ್ಕಿನ್ ಟೋನ್ ಕಲರ್ ಆಗಿರೋದ್ರಿಂದ ಇದೇನು ಕಾಣಿಸೋದಿಲ್ಲ, ಅಂದರೆ ಏನು ಹೆವಿ ಕಾಣಿಸಲ್ಲ. ಜಸ್ಟ್ ಎಲ್ಲ ಟ್ಯಾಪ್ ಮಾಡಿಕೊಂಡು ಕ್ಲೀನಾಗೆ ಬ್ಲೆಂಡ್ ಮಾಡ್ಕೊತೀನಿ. ಅದಾದಮೇಲೆ ನಾನು ಇದ್ಬಿಟ್ಟು ನೀವು ನೋಡ್ಬೋದು ಸ್ಟಿಕ್ಕರ್, ಯಾವ ಸ್ಟಿಕ್ಕರ್ ಯೂಸ್ ಮಾಡೋದು ಅಂದ್ಬಿಟ್ಟು ನಾನು ಕನ್ಫ್ಯೂಸ್ ಆಗಿದ್ದೀನಿ. ನೋಡಿ ಈ ಸ್ಟಿಕ್ಕರ್ ಇಟ್ಕೊಂಡೆ. ನೋಡಿ ಇದು ಚೆನ್ನಾಗಿ ಕಾಣಿಸ್ತಿದೆಯಾ ಇಲ್ಲ ಅದು ಚೆನ್ನಾಗಿ ಕಾಣಿಸ್ತಿದೆಯಾ ಅಂದ್ಬಿಟ್ಟು ನೀವೇ ಹೇಳಬೇಕು. ಆ್ಯಂಡ್ ನಾನು ಇದನ್ನ ಇಟ್ಕೊಂಡು ನೋಡಿಕೊಂಡೆ. ಆ್ಯಕ್ಚುಲಾಗಿ ಇದು ನನಗೆ ನೈಟ್ಗೆ ಸೂಟ್ ಆಗುತ್ತೆ. ಈ ಸ್ಟಿಕ್ಕರ್ ನಾನು ಫಸ್ಟ್ ಇಟ್ಟಿದ್ದು ಇದು ಬಂದುಬಿಟ್ಟು ಬೆಳಗ್ಗೆಗೆ ನಂಗೆ ಸೂಟ್ ಆಗುತ್ತೆ. ಇದು ಮರೂನ್ ಕಲರ್ ಇರೋದ್ರಿಂದ ಬೆಳಗ್ಗೆ ಹೊತ್ತು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಅದು ಸ್ಟೋನ್ಸ್ ಇರೋದ್ರಿಂದ ಈ ರಿಸೆಪ್ಷನ್ ಆ ಥರ ಫಂಕ್ಷನ್ಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ಬೋದು. ಇವಾಗ ನಾನು ಇದೇ ಸ್ಟಿಕ್ಕರ್ನ ನಾನು ಫೈನಲ್ ಮಾಡಿಕೊಂಡೆ. ಅದಾದಮೇಲೆ ನೀವು ನೋಡ್ಬೋದು ನಾನು ಇವಾಗ ಔಟ್ಲೈನರ್ನ ಯೂಸ್ ಮಾಡ್ತಾಯಿದ್ದೀನಿ. ಔಟ್ಲೈನರ್ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ ನೋಡಿ, ಹಿಮಾಲಯ ಲಿಪ್ ಕೇರ್ನ ನಾನು ಯೂಸ್ ಮಾಡ್ತೀನಿ. ಲಿಪ್ಗೆ ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಲಿಪ್ ಕೇರ್ನ ನಾನು ಫಸ್ಟಿಗೆ ಯೂಸ್ ಮಾಡ್ತೀನಿ. ಯಾಕಂದರೆ ಲಿಪ್ಸ್ಟಿಕ್ ಮತ್ತು ಏನು ಲಿಪ್ ಲೈನರ್ ಎಲ್ಲದರಲ್ಲೂ ಕೆಮಿಕಲ್ಸ್ ಇರೋದ್ರಿಂದ ಸೊ ನನಗೆ ಲಿಪ್ಗೆ ಏನೂ ಎಫೆಕ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ಗೆ ಇಲ್ಲಿ ಹಿಮಾಲಯ ಅವರ ಲಿಪ್ ಕೇರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಔಟ್ಲೈನರ್ನ ಕೊಟ್ಕೊತಾ ಇದ್ದೀನಿ, ಔಟ್ಲೈನ್ ಮಾಡ್ಕೊತಿದ್ದೀನಿ. ನೀವು ನೋಡ್ಬೋದು ನನ್ನ ಲಿಪ್ ಇದೆ, ನಾನು ಎಕ್ಸ್ಟ್ರಾ ಏನು ಮಾಡ್ತಿಲ್ಲ. ನನ್ನ ಲಿಪ್ ಸ್ವಲ್ಪ ದೊಡ್ಡದಾಗಿದೆ. ಸೊ ನಾನು ಅದಕ್ಕೋಸ್ಕರ ಲಿಪ್ ಲೈನ್ ಮಾತ್ರ ನಾನು ಲಿಪ್ಗೆ ಏನು ಲೈನ್ ಕೊಟ್ಕೊತಾ ಇದ್ದೀನಿ ಅಷ್ಟೇ, ಶೇಪ್ ಕೊಟ್ಕೊತಾ ಇದ್ದೀನಿ. ನೀವು ನೋಡ್ಬೋದು ನೀಟಿಗೆ ಈ ಥರ ಶೇಪ್ ಕೊಟ್ಟರೆ ತುಂಬ ಲುಕ್ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಲಿಪ್ ಸ್ವಲ್ಪ ಎನ್ಲಾಜಾಗಿ ಕಾಣುತ್ತೆ, ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಬೇಬಿ ಲಿಪ್ ಅಂತ ಯೂಸ್ ಮಾಡ್ತಿದ್ದೀನಿ. ನಾನೇನು ಲಿಪ್ಸ್ಟಿಕ್ನ ಯೂಸ್ ಮಾಡಲ್ಲ ಹೆವಿ ಯಾವಾಗೂ ಅಷ್ಟೇ. ಆ್ಯಂಡ್ ತುಂಬ ಏನೋ ಗ್ರ್ಯಾಂಡ್ ಫಂಕ್ಷನ್ಸ್ ಅಂದರೆ ಮನೇಲಿ ಫಂಕ್ಷನ್ಸ್ ಇದ್ದರೆ ಮಾತ್ರ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ಲಿಪ್ ಬಾಮ್ ಅಷ್ಟೇ ನಾನು ಯೂಸ್ ಮಾಡೋದು ಲಿಪ್ಗೆ. ಅದಾದಮೇಲೆ ನೀವು ನೋಡ್ಬೋದು ನಾನು ಇಯರಿಂಗ್ಸ್ನ ವೇರ್ ಮಾಡ್ತಿದ್ದೀನಿ. ಇಯರಿಂಗ್ಸ್ ನಾನು ವೇರ್ ಮಾಡಲ್ಲ, ಪುಟ್ಟದ್ದು ವೇರ್ ಮಾಡಿರ್ತೀನಿ ಮನೆಯಲ್ಲಿ. ಆದರೆ ಹೊರಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ದೊಡ್ಡದು ಇಯರಿಂಗ್ಸ್ನ ವೇರ್ ಮಾಡ್ಕೊತೀನಿ. ನೀವು ನೋಡ್ಬೋದು ನಾನು ಇಯರಿಂಗ್ಸ್ನ ವೇರ್ ಮಾಡಿಕೊಂಡೆ ಇವಾಗ. ಆ್ಯಂಡ್ ಇದಾದಮೇಲೆ ನೀವು ನೋಡ್ಬೋದು ನಾನು ಏನು ಸ್ಟಿಕ್ಕರ್ ಇಟ್ಟಿದ್ದೀನಲ್ಲ ಆ ಸ್ಟಿಕ್ಕರ್ ಕೆಳಗಡೆ ಒಂದು ಬ್ಲ್ಯಾಕ್ ಡಾಟ್ನ ಇಡ್ತೀನಿ. ಯಾಕಂದರೆ ನಮ್ಮ ಅತ್ತೆ ಎಲ್ಲ ಹೇಳ್ತಾರೆ ಆ್ಯಂಡ್ ನಮ್ಮಮ್ಮ ಎಲ್ಲ ಹೇಳ್ತಾರೆ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅದು ನಂಗೆ ಚಿಕ್ಕದ್ರಿಂದ ಅಭ್ಯಾಸ ಮಾಡಿಸಿರೋದ್ರಿಂದ ನಾನು ಇದನ್ನು ಹಾಕ್ಕೊತೀನಿ. ಅದಾದಮೇಲೆ ನೀವು ನೋಡ್ಬೋದು ಕುಂಕುಮ ಇಟ್ಕೊತೀನಿ. ನಾರ್ಮಲಾಗಿ ನಾನು ಸಾರಿ ವೇರ್ ಮಾಡಿದಾಗ ಆ್ಯಂಡ್ ಎಲ್ಲ ಡ್ರೆಸ್ಗೂ ನಾನು ಕುಂಕುಮ ಇಟ್ಕೊತೀನಿ. ನೀವು ನೋಡ್ಬೋದು ಕುಂಕುಮ
ಇಟ್ಕೊಂಡಿದ್ದೀನಿ ಇವಾಗ. ಇದಾದಮೇಲೆ ಇಷ್ಟೇ ನಾನು ರೆಡಿ ಆಗೋದು ಯಾವಾಗೂ ಅಷ್ಟೇ. ಎಲ್ಲರೂ ಕೇಳ್ತಾರೆ ಏನೋ ಹಾಕ್ಕೊತೀರಾ ನೀವು, ತುಂಬ ಫೇರ್ ಆಗಿದ್ದೀರಾ ಆ ಥರ ಎಲ್ಲ. ಆ್ಯಕ್ಚುಲಾಗಿ ನಾನು ನನ್ನ ಫೇಸ್ಗೆ ಏನೂ ಅಪ್ಲೈ ಮಾಡಲ್ಲ, ಯಾವುದೂ ಇಲ್ಲ, ನ್ಯಾಚುರಲ್ ಆಗಿ ಇಷ್ಟೇ ನಾನು ಅಪ್ಲೈ ಮಾಡ್ಕೊಳೋದು, ಇಷ್ಟೇ ನಾನು ಯೂಸ್ ಮಾಡೋದು. ಎಲ್ಗಾನ ಹೊರಗಡೆ ಹೋಗೋಗಿ ಮಾತ್ರನೇ ನಾನು ಇಷ್ಟೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು. ಇಲ್ಲ ಅಂದರೆ ನಾನು ಇದನ್ನು ಕೂಡ ಯೂಸ್ ಮಾಡಲ್ಲ. ಜಸ್ಟ್ ಒಂದು ಸ್ಟಿಕ್ಕರ್ ಅಷ್ಟೇ, ಅದು ಪುಟ್ಟ ಸ್ಟಿಕ್ಕರ್ ಒಂದಿಟ್ಟರೆ ಇನ್ನೇನು ನನ್ನ ಫೇಸ್ಗೆ ಇಟ್ಕೊಳ್ಳಲ್ಲ, ನಾನು ಹಾಕ್ಕೊಳ್ಳಲ್ಲ. ಲೋಷನ್ ಆಗಲಿ ಏನು ಕ್ರೀಮ್ಸ್ ಆಗಿರ್ಬೋದು ನಾನು ಯಾವುದೂ ಅಪ್ಲೈ ಮಾಡಲ್ಲ. ನನ್ನ ಚಿಕ್ಕದ್ರಿಂದ ಅಭ್ಯಾಸ ಇಲ್ಲ. ಸೊ ನಾನು ಇಷ್ಟೇ ನಾನು ಯೂಸ್ ಮಾಡೋದು. ಬಟ್ ತುಂಬ ಜನ ಕೇಳ್ತಾರೆ ಏನು ಹಾಕ್ತೀರಾ ನಿಮ್ಮ ಫೇಸ್ಗೆ, ಗ್ಲೋ ಇದೆ ಆ್ಯಂಡ್ ನಿಮ್ಮ ಫೇಸ್ ವೈಟ್ ಇದೆ ಆ್ಯಂಡ್ ವೈಟಿಗಿದ್ದೀರಲ್ಲ ಏನು ಹಾಕ್ತೀರಾ ಏನು ಅಂತ. ಆ್ಯಕ್ಚುಲಾಗಿ ನಾನು ಏನೂ ಯೂಸ್ ಮಾಡಲ್ಲ. ನಾನು ಇಲ್ಲಿ ಯಾವುದೇ ರೀತಿಯ ಫೌಂಡೇಶನ್ಸ್ ಆಗಿರ್ಬೋದು ಯಾವುದೂ ನಾನು ಯೂಸ್ ಮಾಡಲ್ಲ. ಫೌಂಡೇಶನ್ಸ್ ನಾನು ಅಪ್ಲೈಯೇ ಮಾಡಲ್ಲ, ನಂಗೆ ಅಭ್ಯಾಸನೇ ಇಲ್ಲ. ಸೊ ತುಂಬ ಜನ ಕೇಳ್ತಾರೆ ಯಾವ ಫೌಂಡೇಶನ್ ಯೂಸ್ ಮಾಡ್ತೀರಾ ಏನು ಅಂತ. ಸೀರಿಯಸ್ಸಾಗಿ ನಾನು ಯಾವುದೂ ಯೂಸ್ ಮಾಡಲ್ಲ. ಇದಾಗಿತ್ತು ನನ್ನ ಗೆಟ್ ರೆಡಿ ವಿತ್ ಮೀ ಅನ್ನೋ ಒಂದು ವಿಡಿಯೋ. ಹೇಗಿತ್ತು, ನಾನು ಯಾವ ಥರ ರೆಡಿ ಆದೆ, ಹೇಗೆ ಕಾಣಿಸ್ತಿದ್ದೀನಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. @emakumar1294 ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.